ಪ್ರತಿ ತಿಂಗಳು 2ನೇ ಭಾನುವಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಬಗ್ಗೆ ವಿಚಾರಣಾ ಸಭಾ ಪೀಣ್ಯ ಸ್ಟೇಷನ್ನಲ್ಲಿ ನಡೆಯಿತು. ಈ ಸಭೆಯಲ್ಲಿ ಠಾಣಾ ಅಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ರವರು, ಸಬ್ ಇನ್ಸ್ಪೆಕ್ಟರ್ ರಾಜಣ್ಣನವರು ಹಾಗೂ ಹಲವಾರು ಅಧಿಕಾರಿಗಳು ಕುಂದುಕೊರತೆಗಳನ್ನು ವಿಚಾರಣೆ ಮಾಡಿದರು. ಈ ಸಭೆಯಲ್ಲಿ ದಲಿತ ಮುಖಂಡರುಗಳಾದ ನಾಗಚಂದ್ರ ರಾಮು ಸೋಲಾರ್, ದೊಡ್ಡಬಿದರಕಲ್ಲು ಕೇಶವಮೂರ್ತಿ, ನಾರಾಯಣಸ್ವಾಮಿ, ನರಸಿಂಹಮೂರ್ತಿ ಎನ್, ಕೆಂಪಣ್ಣ, ಪ್ರಭು ಆರ್, ಲಕ್ಕಪ್ಪನವರು, ರಂಗಸ್ವಾಮಿ, ಗಂಗಾಧರ್, ಸಿದ್ದು ಚನ್ನನಾಯಕನಪಾಳ್ಯ, ಶಶಿಕಾಂತ್, ಗೋವಿಂದಪ್ಪ, ಗಂಗಾಧರಯ್ಯ ಮತ್ತು ಮಹಿಳಾ ಅಧ್ಯಕ್ಷರಾದ ಸೋನಿಯಾ ಕೆ, ಧನಲಕ್ಷ್ಮಿ ಮತ್ತು ಪದ್ಮಮ್ಮ ಇನ್ನೂ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಎಲ್ಲ ಕಡೆ ಆಗ್ತಾ ಇದೆ, ಬರೀ ಕಾಲೋನಿಗಳಲ್ಲಿ ಆಗ್ತಾ ಇಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ಬಟ್ ನೀವು ಹೇಳೋದು DSS ಮೀಟಿಂಗ್ನೇ ಅಲ್ಲಿ ಮಾಡಿ ಅಂತ ಇವ್ರು ಹೇಳ್ತಾ ಇರೋದು. ಅದೇನಾಯ್ತು, ಈಗ ನಾನು ಎಲ್ಲ ಇದ್ದಾರೆ ಅಂತ ಹೇಳಲಿಲ್ಲ. ಕೆಲವರು ಸರ್ ಸ್ಟೇಷನ್ ಅಲ್ಲೇ ಮಾಡಿ, ನೀವು ಅಲ್ಲಿ ಮಾಡಿದ್ರೆ ನೀವು ಲೊಕೇಶನ್ ಹಾಕೊಂಡು ಅಲ್ಲಿ ಹಾಕೊಂಡು ನಾವು ಅಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಲೀಡರ್ಗಳೇ ಹೇಳಿದ್ದಾರೆ. ಸ್ಟೇಷನಲ್ಲಿ ಮಾಡಿದ್ರೆ ಬರ್ತೀವಿ, ಅಲ್ಲ ಹಾಕ್ತಾರೆ ನಮ್ಗೆ ಅಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಹೇಳಿದರೆ, ಆದರೂ ಕೂಡ ಕನ್ವಿನ್ಸ್ ಮಾಡಿ ಮಾಡ್ತೀವಿ. ಅಂದರೆ ನಮ್ಗೆ ಅಲ್ಲಾದ್ರೆ ಏನಾಗ್ತದೆ ಸರ್, ನಮಗೆ ರಕ್ಷಣೆ ಬಗ್ಗೆ ಗೊತ್ತಾಗಲಿ ಮಾಡ್ತಾರೆ, ಬೇರೆಯವರಿಂದ ದೌರ್ಜನ್ಯ ಆಗೋದು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಗ್ರೇಟ್ ಮೀಟಿಂಗ್ ಮಾಡೇ ಮಾಡ್ತೀವಿ ನಾವು. DSS ಮಾಡಿದಾಗ ಆಫೀಸಲ್ಲೇ ಮಾಡಿ ಅಂತ ಲೀಡರ್ಗಳೇ ಹೇಳೋದು. ಇಲ್ಲಿ ಹೇಳ್ತಾ ಇಲ್ಲ ಅಂತ ಓಪನ್ ಆಗಿ, ಬೇಡಿ ಸರ್ ಇಲ್ಲೇ ಮಾಡಿ ಅಂತ ಹೇಳ್ತಾ ಇಲ್ಲ, ಸ್ಟೇಷನಲ್ಲೇ ಮಾಡಿ ಇರ್ತಾರೆ. ಬರೋದಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ. ಹೊಯ್ಸಳ ವೀಕ್ ಬೇರೆ, ಹೊಯ್ಸಳ ಬೇರೆ. ಹೊಯ್ಸಳ ಹೇಳ್ಬಿಡ್ತೀನಿ, ಹೊಯ್ಸಳ ಇರೋದು ಎಮರ್ಜೆನ್ಸಿ ಸರ್ವಿಸ್. ಹೊಯ್ಸಳ ಎಲ್ಲ ಕಡೆ ಬರೋದಿಲ್ಲ. ಕಂಪ್ಲೇಂಟ್ ಬಂದ ಕಡೆ ಬರ್ತಾರೆ. ಕಂಪ್ಲೇಂಟ್ ಇಲ್ಲದೆ ಇದ್ದಾಗ ಕೆಲವು ಡಾರ್ಕ್ ಸ್ಪಾಟ್ಗಳನ್ನ ಗುರುತು ಮಾಡಿದ್ವಿ, ಅಫೆನ್ಸ್ ಆಗುವಂಥ ಸ್ಪಾಟ್ಗಳು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ನಿಮ್ಮಲ್ಲಿ ಯಾವುದಾದ್ರೂ ಅಫೆನ್ಸ್ ಮಾಡೋ ಸ್ಪಾಟ್ ಇದ್ದರೆ ಅದು ನಮ್ಗೆ ಹೇಳಿದ್ರೆ ಫ್ರೀ ಇದ್ದಾಗ ಅಲ್ಲಿ ನಿಲ್ಸ್ಕೊಳಪ್ಪ ಗಾಡಿ ಅಂತ ನಾವು ಹೇಳ್ಬೋದು. ಫ್ರೀ ಇದ್ದಾಗ ನೀವು ಅಲ್ಲಿ ಹೋಗಿ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಇದ್ದಾಗ ಅಲ್ಲಿ ಗಾಡಿ ಹಾಕೊಂಡು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿ ಅಂಥದ್ದಿದ್ರೆ ಹೇಳಿ. ಅವರು ರೋಡ್ಗೆ ಗಲ್ಲಿ ಬರಲ್ಲ, ಅವರು ಹೊಯ್ಸಳದವ್ರು ಬರಲ್ಲ. ಗಾಂಜಾ ಕೂಡಿ ಅಂತ ಹೊಯ್ಸಳ ಬಂದ್ಬಿಟ್ರೆ ಓಡೋಗ್ಬಿಡ್ತಾನೆ ನಾವು. ನೀವು ಅದು ನಮ್ಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಬೇರೆ ಅದಕ್ಕೆ ಫ್ರೆಂಡ್ ಸ್ಟಾಫು, ಸಬ್ ಇನ್ಸ್ಪೆಕ್ಟ್ರು ಅಥವಾ ನಾವು ಗಾಂಜಾ ಹಿಡಿಯೋ ಇದೆ ಬೇರೆ, ಅದು ಬೇರೆ ಥರ ಹೇಳ್ಬೇಕು. ಅದು ನಾನು ಯೂನಿಫಾರ್ಮಲ್ಲಿ ಹೊಯ್ಸಳ ಹಾಕೊಂಡು ಬಂದ್ಬಿಟ್ರೆ ಓಡಾಯ್ತು ನಾವು ಎಲ್ಲ ಬಿಸಾಕಲ್ಲ. ನೀವು ಡಾನ್ಸ್ ಮಾಡಿದ್ರೆ ಹೇಳಿ, ಅಲ್ಲಿ ಕಳಿಸ್ಕೊಡ್ತೀವಿ. ಹೇಳಿ ಯಾವುದು, ಎಲ್ಲಿ ಎಲ್ಲಿ ಪರ್ಟಿಕ್ಯುಲರ್ ಸ್ಪಾಟ್ ಯಾವುದು? ಆಯುರ್ವೇದಿಕ್ ಹಾಕೊಂಡಿದ್ದಾರೆ ನೈಟ್ ಹೋಗಿ. ಆಯುರ್ವೇದಿಕ ಸರ್ ನೈಟ್ ಒಳಗಡೆ ಉದಯ ಇದೆ ಸರ್, ಉದಯ ಆಸ್ಪತ್ರೆ ಒಳಗಡೆ ಉದಯಗೆ ಹೋಗ್ತಾ ಇದ್ದಾನೆ. ಹೋಗಿದ್ದು ನೈಟ್ ಬಂದು ಯಾವ್ದಾದ್ರು ಜಾಗ ಯಾವ್ದು ಗೌರ್ಮೆಂಟ್ ಜಾಗ ಎಲ್ಲ ಕ್ಲೀನ್ ಮಾಡ್ತಾರೆ. ಗೌರ್ಮೆಂಟ್ ಜಾಗ ಅದು ಆಯುರ್ವೇದಿಕ್ ಹಾಸ್ಪಿಟಲ್ ನೋಡೋದು ಅಂಡರ್ಟೇಕಿಂಗ್ ತಗೊಂಡು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಸರ್. ಆಯುರ್ವೇದಿಕ್ ಅವ್ರಿಗೆ ನೋಟಿಸ್ ಕೊಡೋಣ, ಕ್ಲೀನ್ ಮಾಡ್ಕೊಳ್ಳಿ. ಅವರು ಮರ ಗಿಡ ಇದ್ರೆ ಇರಲಿ, ಪೊದೆ ಅವು ಇವು ಅಲ್ಲೆಲ್ಲ ಆ ಥರ ಆಕ್ಟಿವಿಟೀಸ್ ನಡೆಯುವಂಥ ಜಾಗ ಇದ್ರೆ ಅದೆಲ್ಲ ಕ್ಲೀನ್ ಮಾಡ್ತಾರೆ. ಆಯುರ್ವೇದಿಕ್ ಹಾಸ್ಪಿಟಲ್ ಮೊದಲು ಕಾಲೇಜ್ ಇತ್ತು ಸರ್, ಅದನ್ನು ಕಾಲೇಜ್ ಹೋದ್ಮೇಲೆ ಏನು ಮಾಡಿದ್ರು ಆಯುರ್ವೇದಿಕ್ ಹಾಸ್ಪಿಟಲ್ ಕನ್ವೆಂಟ್ ಮಾಡಿ ಅದನ್ನು ಇಲ್ಲಿ ತಗೊಂಡು ಅದನ್ನು ಆಯುರ್ವೇದಿಕ್ ಹಾಸ್ಪಿಟಲ್ ಹ್ಯಾಂಡ್ ಮಾಡ್ತಿತ್ತು. ನಾನು ಸಾಹೇಬ್ರು ಗಮನಕ್ಕೆ ಬಂದಾಗ ಸಾಹೇಬ್ರು ತಕ್ಕಂತೆ ರಾಜೇಂದ್ರ ಅವ್ರ ಕಳಿಸ್ಕೊಟ್ಟು ಇವತ್ತು ನಮ್ಮ ರೋಡಲ್ಲಿ ಸಂಪೂರ್ಣವಾಗಿ ಗಾಂಜಾ ನಿಂತೋಗಿದೆ. ಅವರಿಗೆ ಆ ಸಾಹೇಬ್ರಿಗೆ ಎಲ್ಲ ಸಭೆ ಮುಖಾಂತರ ತುಂಬಿರುವುದೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಫೋನ್ ಬಂದ್ರೂ ಕೂಡ ನಮ್ಮನ್ನು ಸ್ಪಂದಿಸ್ತಾರೆ. ಎಲ್ಲ ಆಗಿದ್ದು ಒಂದೇ ಥರ ನೋಡ್ಕೊಂಡು ಕಾನೂನು ವಿರುದ್ಧದಲ್ಲಿ ಬಿಟ್ಟು ಬೇರೆ ಏನು ಹೋಗ್ತಾ ಇಲ್ಲ. ನಮ್ಗದು ಸಂತೋಷ ಆಯ್ತು ಸರ್. ನಮಗೆ ಅಂತಲ್ಲ, ಎಲ್ಲ ಜನಾಂಗದಲ್ಲೂ ಕೂಡ ನೋಡ್ಬಿಟ್ಟು ಎಲ್ಲ ಭೇದವಾಗಿಂದಲೇ ತುಂಬ ಪವರ್ಫುಲ್ಲಾಗಿ ಡ್ಯೂಟಿ ಮಾಡ್ತಿರೋಂಥ ಒಳ್ಳೆ ಅಧಿಕಾರಿ ನಮ್ಮ ಸಾಹೇಬರು, ನಮ್ಮ ಪೀಣ್ಯ ಸ್ಟೇಷನ್ನು. ಈಗ ಅಕ್ಬರ್ ಹೇಳಿದ್ರು ಪೊಲೀಸರು ಭಯ ಪಡೋದು, ದಯವಿಟ್ಟು ಪೊಲೀಸರು ಭಯ ಬೇಡ, ಗೌರವ ಇರಲಿ. ಪೊಲೀಸರು ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಗೌರವದಿಂದ ನಡ್ಕೊಂಡು ಸಾಕು, ನಮ್ಗೆ ಸಹಕರಿಸ್ತಾರೆ. ಪೀಣ್ಯ ಸ್ಟೇಷನ್ ಇನ್ಸ್ಪೆಕ್ಟರ್ ಸುನಿಲ್ ಸರ್ ಅವರು ತುಂಬ
ಒಬ್ಬ ದಕ್ಷ ಅಧಿಕಾರಿ ನಮ್ಮ ಏರಿಯಾಕ್ಕೆ ಯಾವುದೇ ಥರ ಸಮಸ್ಯೆ ಇದ್ದಂಗೆ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಹೇಬರು ಕಾಲೋನಿಗಳಿಗೆ ಭೇಟಿ ಕೊಟ್ಟು ನಮ್ಮ ಕಾಲೋನಿಯಲ್ಲಿ ಇನ್ನೂ ಹಿಂದುಳಿದಿದ್ದಾರೆ ಅವ್ರಿಗೆ ಧೈರ್ಯ ತುಂಬುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಇದೇ ಥರ ಸಭೆ ಮಾಡ್ತಾವ್ರೆ. ಅದೇ ರೀತಿ ಕಾಲೋನಿಗಳದ್ದು ಭೇಟಿ ಕೊಟ್ಟು ದಲಿತರಿಗೆ ಏನೇ ಅನ್ಯಾಯ ಆದರೂ ನಾನು ಇದ್ದೀನಿ ಅಂತ ಹೇಳಿ ಅವ್ರಿಗೆ ಒಂದು ಮುಕ್ತವಾಗಿ ಮಾತಾಡಿ ಅವ್ರಿಗೆ ಧೈರ್ಯ ತುಂಬುವ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ನಾನು ಈ ಸಭೆ ಮುಖಾಂತರ ಹೇಳ್ತೇನೆ. ಅದೇ ಭಾನುವಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ಕುಂದು ಕೊರತೆಗಳ ಬಗ್ಗೆ ಇವತ್ತು ಏನು ಸಭೆ ಕರೆದಿದ್ರು ಅದೇ ರೀತಿ ನಾವು ಪ್ಯೂನಿಟೇಷನಲ್ಲಿ ಪ್ರತಿ ತಿಂಗಳು ನಮಗೆ ಸಭೆ ಕರೆದು ತೀರಾ ತಳ ಸಮುದಾಯದ ಜನಾಂಗಕ್ಕೆ ಇವತ್ತು ಸಮಾಜದಲ್ಲಿ ಬದುಕಬೇಕಾದ್ರೆ ಏನೆಲ್ಲ ತೊಂದರೆಗಳು ಬರ್ತಿವೆ ಆ ತೊಂದರೆಗಳ ಬಗ್ಗೆ ನಮ್ಮ ಸಾಹೇಬ್ರು ಅನಿಲ್ ಕುಮಾರ್ ಸರ್ ಅವರು ಸ್ಪಂದಿಸಿ ಅವರ ಪ್ರತಿಯೊಂದು ಪ್ರತ್ಯೇಕವಾಗಿ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ತಕ್ಕಾದ ಪರಿಹಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ಯೂನಿಟೇಷನಿಂದ ನಮಗೆ ಈ ಒಂದು ಪ್ರತಿ ತಿಂಗಳು ಸಿಗ್ತಾ ಇದೆ. ಈ ಸಭೆಗೆ ಇವತ್ತು ನಮ್ಮ ಸುಮಾರು ದಲಿತ ಮುಖಂಡರುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಲಾಸ್ಟ್ ಮೀಟಿಂಗಲ್ಲಿ ನೀವೇನು ಸಮಸ್ಯೆ ಹೇಳಿದ್ರೆ ತುಂಬ ಇತ್ತು. ಇಲ್ಲಿ ಬಂದು ಸಾಹೇಬ್ರಿಗೆ ವಿಷಯ ತಿಳಿಸಿದ ಮೇಲೆ ಇವಾಗ ಒಂದು 50% ಅದು ಅವಾಯ್ಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ನಿಲ್ಲಿಸ್ತೀವಿ ಅಂತ ಸಾಹೇಬ್ರು ಇವರು ಭರವಸೆ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾರೋ ಇದೆಲ್ಲ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೆಣ್ಮಕ್ಳಾದ್ರೆ ನಾವು ಸಹ ಎಷ್ಟೇ ರಾತ್ರಿಯಲ್ಲಾಗಲಿ ಎಷ್ಟೇ ಟೈಮ್ ಆಗಿರಲಿ ನಾವು ಏನೇ ಫೋನ್ ಮಾಡಿದ್ರು ಸ್ಪಂದಿಸ್ತಾರೆ ನಮ್ಮ ಸಾಹೇಬರು. ಪೀನರ್ ಸ್ಟೇಷನು ಅಂತಂದ್ರೆ ಈಗ ಆ ಮಟ್ಟಕ್ಕೆ ಮುಂಚೆ ಥರ ಏನೋ ಹೆಂಗಿದೆ ಗೊತ್ತಿಲ್ಲ. ಬಟ್ ಈಗೆಲ್ಲ ಎಲ್ಲ ವಿಷಯದಲ್ಲೂ ತುಂಬ ಸ್ಪಂದಿಸ್ತಾರೆ. ನಮಗೊಂದು ಧೈರ್ಯ ಇದೆ, ಹೌದು ಇಲ್ಲಿ ಬಂದರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ನಾವು ದಲಿತರು, ನಾವು ಅಸ್ಪೃಶ್ಯರು ಹೌದು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು. ಆದರೂ ಸಹ ಈ ದಲಿತರ ಸಭೆ ಅಂತ ಏನಿದು ತಿಂಗಳ ಇಲ್ಲಿ ಮಾಡ್ತಿದ್ದಾರೋ ಇಲ್ಲಿ ಯಾವುದೇ ಥರ ಜಾತಿ ಭೇದ ಏನೇನು ಮಾಡ್ತಿಲ್ಲ. ಈ ಸ್ಟೇಷನಲ್ಲಿ ಇವತ್ತು ನೋಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗೆ ಒಂದು ಹಾರ ಹಾಕಿನೇ ನಮ್ಮನ್ನು ಇಲ್ಲಿ ಕೂರಿಸಿರೋದು. ಪ್ರತಿಯೊಂದು ವಿಚಾರದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ನಮ್ಗೆ ಹೇಳ್ತಾರೆ, ಸಂವಿಧಾನ ಬಗ್ಗೆ ಹೇಳ್ತಾರೆ, ಕಾನೂನು ಬಗ್ಗೆ ತಿಳ್ಕೊಡ್ತಾರೆ, ಜನಗಳು ಹೆಂಗಿರಬೇಕು, ಯಾವ ಥರ ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಆಗುತ್ತೆ ಅನ್ನೋದು ಆ ವಿಷಯಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಬರೀ ನಾವೇ ಏನೋ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಹೇಳೋದಲ್ಲ, ಅವರು ಸಹ ಕೆಲವೊಂದು ನಮಗೆ ಹೇಳ್ಕೊಡ್ತಾರೆ. ಈ ಥರ ಇದೆ, ಈ ತಪ್ಪು ಮಾಡಿದರೆ ಈ ಕಾನೂನಲ್ಲಿ ಈ ಶಿಕ್ಷೆ ಇದೆ, ಈ ಸೆಕ್ಷನ್ ಇದೆ ಅಂತ ಹೇಳಿ ಪ್ರತಿಯೊಂದು ನಮಗೆ ಆ ಅರಿವನ್ನು ಹೇಳ್ತಾರೆ. ನಮಗಂತೂ ಇಲ್ಲಿಗೆ ಬರೋದ್ರಿಂದ ನಾವು ತುಂಬಾ ಕಲ್ತ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಸುಮಾರು ಇನ್ನೂ ಹೆಣ್ಮಕ್ಳು ಬರಬೇಕು. ನಾವು ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಸಭೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ಅನ್ಕೋತಾ ಇದ್ದೀವಿ. ಸಾಹೇಬರು ಸಹ ಈಗ ಪ್ರತಿಯೊಂದು ಗಲ್ಲಿಗೂ ಬರ್ತಿದ್ದಾರೆ. ಯಾಕಂದರೆ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಸ್ಟೇಷನ್ ಇನ್ಚಾರ್ಜ್ ಆಗಿದ್ರು ಸಹ ಅವ್ರು ಖುದ್ದಾಗಿ ಹೇಳ್ತಾರೆ, ಯಾರು ಫೋನ್ ಮಾಡೋಕೆ ಹೋಗ್ರಿ, ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಾನು ಬರ್ತೀನಿ ಅಂತ. ಸುಮಾರು ಸತಿ ಅವರು ಸಹ ಸ್ಪಾಟಿಗೆ ಅವರೇ ಬಂದಿದ್ದಾರೆ, ಕೆಲವೊಂದು ಸಮಸ್ಯೆಗಳು ತೀರಿಸಿದ್ದಾರೆ. ಸೊ ನಮಗೆಲ್ಲ ಸಾಹೇಬರು ಇಲ್ಲಿರೋದು ನಮಗೆಲ್ಲ ಹೆಲ್ಪ್ಫುಲ್ ಆಗಿದೆ. ನಾವು ದಲಿತರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ನಾವು ನಿಲ್ಸ್ಕೊತಾ ಇದ್ದೀವಿ. ನಮ್ಮ ಪರ ಅವರು ನಿಂತ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್.